ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕ್ರೇಜಿ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ನಾವು SSP ಸ್ಕಾಲರ್ಶಿಪ್ನ ಬಗ್ಗೆ ಮಾಹಿತಿ ಅಂದರೆ ಯಾರ್ಯಾರ್ದು ಚೇಂಜ್ ಪೇಮೆಂಟ್ ಮೂಡ್ ಅಂತ ಬರ್ತಾ ಇದೆ, ಸ್ಟೇಟಸ್ನಲ್ಲಿ ಈ ಥರ ತೋರಿಸ್ತಾ ಇದೆ. ಸೊ ಅಂಥವ್ರು ಏನು ಮಾಡಬೇಕು, ಅಂಥವ್ರಿಗೆ ಮತ್ತು ಅಮೌಂಟ್ ಬರುತ್ತೋ ಇಲ್ವೋ ಅನ್ನೋದ್ರ ಬಗ್ಗೆ ಭಾಳ ಡೌಟ್ ಇತ್ತು ವಿದ್ಯಾರ್ಥಿಗಳಿಗೆ. ಸೊ ಅದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾನು ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಮತ್ತು ಲೇಬರ್ ಡಿಪಾರ್ಟ್ಮೆಂಟ್ ಇನ್ನೂ ಯಾರಿಗೆ ಮೆನ್ಷನ್ ಆಗಿಲ್ಲ, ಸೊ ಅಂಥವ್ರು ಏನು ಮಾಡಬೇಕು, ಅವರಿಗೆ ಸ್ಕಾಲರ್ಶಿಪ್ ಬರುತ್ತೋ ಇಲ್ವೋ ಅಥವಾ ಎಲಿಜಿಬಲ್ ಇದ್ದರೂ ಯಾಕೆ ಮೆನ್ಷನ್ ಆಗಿಲ್ಲ, ಸೊ ಇದ್ರ ಬಗ್ಗೆ ಎಲ್ಲ ನಾನು ಕಂಪ್ಲೀಟಾಗಿ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಆದಷ್ಟು ನಮ್ಮ ವಿಡಿಯೋನ ಕೊನೆವರೆಗೂ ನೋಡೋಕ್ಕೆ ಟ್ರೈ ಮಾಡಿ, ಯಾಕಂದರೆ ಅರ್ಧಂಬರ್ಧ ನೋಡಿದರೆ ಯಾವುದೇ ರೀತಿ ನಿಮಗೆ ಮಾಹಿತಿ ಸಿಗೋದಿಲ್ಲ ಮತ್ತು ಅರ್ಥ ಕೂಡ ಆಗೋದಿಲ್ಲ. ಸೊ ಬನ್ನಿ ಫ್ರೆಂಡ್ಸ್, ವಿಡಿಯೋ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರ್ಯಾರು ನಮ್ಮ ಕ್ರೇಜಿ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ನಲ್ಲಿರೋ ವಿಡಿಯೋ ನೋಡ್ತಾ ಇದ್ದೀರಿ, ಸೊ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಅದೇ ರೀತಿ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೂ ಸಹ ಶೇರ್ ಮಾಡಿ. ಆದಷ್ಟು ಎಲ್ಲ ವಿದ್ಯಾರ್ಥಿಗಳು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಯಾಕಂದರೆ ಡೈಲಿ ನಾವು SSP ಸ್ಕಾಲರ್ಶಿಪ್ನ ಬಗ್ಗೆ ಆಯಿತು, ಆನ್ಲೈನ್ ಅಪ್ಲಿಕೇಶನ್ ಬಗ್ಗೆ ಮಾಹಿತಿ ಆಯಿತು, ಈ ಥರ ಹಲವಾರು ವಿಡಿಯೋಗಳನ್ನು ನಾವು ಡೈಲಿ ಅಪ್ಲೋಡ್ ಮಾಡ್ತಾ ಇರ್ತೀವಿ. ಸೊ ಅದ್ರ ಬಗ್ಗೆ ನಿಮಗೆ ಸಂಪೂರ್ಣವಾಗಿ ಮಾಹಿತಿ ಸಿಗುತ್ತೆ. ಆದಷ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ವಿಡಿಯೋ ನೋಡಿ. ಬನ್ನಿ ಫ್ರೆಂಡ್ಸ್, ವಿಡಿಯೋ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ಹಲವಾರು ವಿದ್ಯಾರ್ಥಿಗಳು ನನ್ನ ಕಮೆಂಟ್ ಬಾಕ್ಸ್ನಲ್ಲಿ ಕೇಳ್ತಾ ಇದ್ರಿ, ಏನಪ್ಪ ಅಂದರೆ ನಮ್ಮದು ಸ್ಕಾಲರ್ಶಿಪ್ ಸ್ಟೇಟಸ್ನಲ್ಲಿ ಚೇಂಜ್ ಪೇಮೆಂಟ್ ಮೋಡ್ ಅಂತ ತೋರಿಸ್ತಾ ಇದೆ. ಸೊ ನಮಗೆ ಅಮೌಂಟ್ ಬರುತ್ತೋ ಇಲ್ವೋ, ಅಥವಾ ನಾವು ಎಲಿಜಿಬಲ್ ಇದ್ದಾವೋ ಇಲ್ವೋ, ಅಥವಾ ಸ್ಯಾಂಕ್ಷನ್ ಆಗುತ್ತೋ ಇಲ್ವೋ ಅಂತ ಭಾಳ ವಿದ್ಯಾರ್ಥಿಗಳಿಗೆ ಡೌಟ್ ಇತ್ತು ಮತ್ತು ಭಾಳ ವಿದ್ಯಾರ್ಥಿಗಳು ಕಮೆಂಟ್ ಬಾಕ್ಸ್ನಲ್ಲಿ ಕೇಳ್ತಾ ಇದ್ರಿ. ಸೊ ಅಂಥವ್ರಿಗೆ ಏನಪ್ಪ ಹೇಳೋಕ್ಕೆ ಇಷ್ಟಪಡ್ತೇನೆ ಅಂದರೆ, ಅದು ಚೇಂಜ್ ಪೇಮೆಂಟ್ ಮೋಡ್ ಅಂತ ಬರ್ತಾ ಇದೆಯಲ್ಲ, ಸೊ ಅದು ಯಾವುದೇ ರೀತಿ ನಿಮ್ಮ ಪ್ರಾಬ್ಲಮ್ ಆಗಿರೋದಿಲ್ಲ. ಸೊ SSP ಡಿಪಾರ್ಟ್ಮೆಂಟ್ನ ಕಡೆಯಿಂದ ಏನು ಅಮೌಂಟ್ನ ನಿಮಗೆ ಸ್ಯಾಂಕ್ಷನ್ ಮಾಡ್ತಿರ್ತಾರೆ ಅಥವಾ ಕ್ರೆಡಿಟ್ ಮಾಡ್ತಿರ್ತಾರಲ್ವಾ, ಸೊ ಅವರು ಬೇರೆ ಪೇಮೆಂಟ್ ಮೋಡ್ ಕಡೆಯಿಂದ ನಿಮಗೆ ಅಮೌಂಟನ್ನು ಸ್ಯಾಂಕ್ಷನ್ ಮಾಡ್ತಿರ್ತಾರೆ ಅಥವಾ ಕ್ರೆಡಿಟ್ ಮಾಡ್ತಿರ್ತಾರೆ. ಸೊ ಅದಕ್ಕಾಗಿ ಆ ರೀತಿ ಬಂದಿರುತ್ತೆ. ಅಂದರೆ ಈಗ ಭಾಳ ವಿದ್ಯಾರ್ಥಿಗಳು SSP ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಿರೋದ್ರಿಂದ ಸೊ ಅವರಿಗೆ ಅಮೌಂಟ್ನ ಕೊರತೆ ಹೆಚ್ಚಾಗಿರುತ್ತೆ. ಅಂದರೆ ಭಾಳ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಹೆಚ್ಚು ಕಮ್ಮಿ ಭಾಳ ಅಮೌಂಟ್ಗಳನ್ನು ಕ್ರೆಡಿಟ್ ಮಾಡಲಾಗುತ್ತದೆ. ಸೊ ಆ ರೀತಿಯಾಗಿ ಅವರಿಗೆ ಅಮೌಂಟ್ ಶಾರ್ಟೇಜ್ ಆಗಿರೋದ್ರಿಂದ ಬೇರೆ ಪೇಮೆಂಟ್ ಮೋಡ್ ಕಡೆಯಿಂದ, ಅಂದರೆ ಬೇರೆ ಮೋಡಿಂದ ಅವರು ನಿಮಗೆ ಅಮೌಂಟನ್ನು ಕ್ರೆಡಿಟ್ ಮಾಡ್ತಾರೆ. ಸೊ ಅದಕ್ಕೆ ಆ ಥರ ಕೊಟ್ಟಿರ್ತಾರೆ. ಅಂಥವ್ರಿಗೆ ಸ್ವಲ್ಪ ಅಮೌಂಟ್ ಲೇಟಾಗಿ ಬೀಳ್ಬೋದು, ವೇಟ್ ಮಾಡಬೇಕಾಗುತ್ತೆ. ಖಂಡಿತವಾಗಿ ನಿಮಗೂ ಕೂಡ ಅಮೌಂಟ್ ಬೀಳುತ್ತೆ. ನಂತರ ಭಾಳ ವಿದ್ಯಾರ್ಥಿಗಳು ಕೇಳ್ತಾ ಇದ್ದರೆ ಆ ರೀತಿ ಸ್ಟೇಟಸ್ ಇದ್ದರೆ ಅಮೌಂಟ್ ಬರುತ್ತೋ ಇಲ್ವೋ ಅಂತ. ಸೊ ಖಂಡಿತವಾಗಿ ನಿಮಗೂ ಕೂಡ ಸ್ಕಾಲರ್ಶಿಪ್ ಅಮೌಂಟ್ ಬರುತ್ತೆ. ಸೊ ಬರೋವರೆಗೂ ವೆಯ್ಟ್ ಮಾಡಲೇಬೇಕಾಗುತ್ತೆ. ನಂತರ ಭಾಳ ವಿದ್ಯಾರ್ಥಿಗಳು ಕೇಳ್ತಾ ಇದ್ರಿ, ಚೇಂಜ್ ಪೇಮೆಂಟ್ ಮೋಡ್ ಅಂತ ಇದೆಯಲ್ಲ, ನಮ್ಮದೇನಾದರೂ ಬ್ಯಾಂಕ್ಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿಲ್ವೋ, ಅಥವಾ ನಮ್ಮ ಬ್ಯಾಂಕ್ ಅಕೌಂಟೇ ಸರಿ ಇಲ್ವೋ, ಅಥವಾ ನಮ್ಮ ಆಧಾರ್ ಕಾರ್ಡ್ ಸರಿ ಇಲ್ವೋ ಅಂತ ಭಾಳ ವಿದ್ಯಾರ್ಥಿಗಳು ಕೇಳ್ತಾ ಇದ್ರಿ ಕಮೆಂಟ್ ಬಾಕ್ಸ್ನಲ್ಲಿ. ಸೊ ಅದು ಯಾವುದೇ ರೀತಿಯಾಗಿ ನಿಮ್ಮ ತೊಂದರೆ ಅಲ್ಲ. ಏನಪ್ಪ ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಅದು ಯಾವುದೇ ರೀತಿಯಾಗಿ ನಿಮ್ಮ ಅಕೌಂಟ್ನ ತೊಂದರೆ ಅಲ್ಲ, ನಿಮ್ಮ ಸ್ಟೇಟಸ್ನ ತೊಂದರೆ ಅಲ್ಲ, ನಿಮ್ಮ ಸ್ಕಾಲರ್ಶಿಪ್ನ ತೊಂದರೆ ಕೂಡ ಅಲ್ಲ. ಅದು SSP ಡಿಪಾರ್ಟ್ಮೆಂಟ್ ಕಡೆಯಿಂದ ನಿಮಗೇನು ಸ್ಕಾಲರ್ಶಿಪ್ ಪೇ ಮಾಡ್ತಾರಲ್ಲ, ಸೊ ಅವರು ಬೇರೆ ಪೇಮೆಂಟ್ ಮುಖಾಂತರ ನಿಮಗೆ ಪೇ ಮಾಡ್ತಾರೆ. ಸೊ ಆ ರೀತಿಯಾಗಿ ಅದು ಸ್ಟೇಟಸ್ ಅದಕ್ಕಾಗಿ ಆ ರೀತಿ ತೋರಿಸ್ತಾ ಇರುತ್ತೆ. ಸೊ ಯಾವುದೇ ಕಾರಣಕ್ಕೂ ನೀವು ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ, ನಿಮಗೂ ಕೂಡ ಅಮೌಂಟ್ ಕ್ರೆಡಿಟ್ ಆಗುತ್ತೆ. ಸೊ ಕ್ರೆಡಿಟ್ ಆಗೋವರೆಗೂ ವೆಯ್ಟ್ ಮಾಡಿ. ನಂತರ ಭಾಳ ವಿದ್ಯಾರ್ಥಿಗಳು ಕೇಳ್ತಾ ಇದ್ರಿ, ನಂದು ಇನ್ನೂ ಲೇಬರ್ ಡಿಪಾರ್ಟ್ಮೆಂಟ್ ಮೆನ್ಷನ್ ಆಗಿಲ್ಲ ಅಥವಾ ಎಲಿಜಿಬಲ್ ಇದ್ದೀನಿ, ಲೇಬರ್ ಡಿಪಾರ್ಟ್ಮೆಂಟ್ನ ಸ್ಕಾಲರ್ಶಿಪ್ ಸ್ಯಾಂಕ್ಷನ್ ಕೂಡ ಆಗಿಲ್ಲ ಅಂತ ಕೇಳ್ತಾ ಇದ್ರಿ. ಸೊ ಅಂಥವ್ರಿಗೆ ಏನಪ್ಪ ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಅದ್ರ ಬಗ್ಗೆ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ಮಾಹಿತಿ ತಿಳಿಸ್ಕೊಡ್ತೀನಿ. ಆದಷ್ಟು ವಿಡಿಯೋನ ಕೊನೆಯವರೆಗೆ ನೋಡೋಕ್ಕೆ ಟ್ರೈ ಮಾಡಿ. ನೀವೇನಾದರೂ ಲೇಬರ್ ಕಾರ್ಡ್ ಡಿಪಾರ್ಟ್ಮೆಂಟ್ಗೆ ಎಲಿಜಿಬಲ್ ಇದ್ದೀರಾ ಅಂತ ತಿಳ್ಕೊಳ್ಳಿ. ಅಂದರೆ ನಿಮ್ಮ ಪೇರೆಂಟ್ಸ್ ಲೇಬರ್ ಕಾರ್ಡ್ ಮಾಡಿಸಿರ್ತಾರೆ. ಸೊ ಮಾಡಿಸಿ 1 ಇಯರ್ ಆದಮೇಲೆ ಅದು ಡಿಪಾರ್ಟ್ಮೆಂಟ್ ಮೆನ್ಷನ್ ಆಗುತ್ತೆ. ಅಂದರೆ ನೀವು 1 ಇಯರ್ ರನ್ನಿಂಗ್ ಇರಬೇಕು ನಿಮ್ಮ ಲೇಬರ್ ಕಾರ್ಡ್, ಅಥವಾ ಲೇಬರ್ ಕಾರ್ಡ್ ಡಿಪಾರ್ಟ್ಮೆಂಟ್ನಲ್ಲಿ ನೀವು ಮಾಡಿಸಿರುವ ಕಾರ್ಡ್ 1 ಇಯರ್ ರನ್ನಿಂಗ್ ಇರಬೇಕು. 1 ಇಯರ್ ರನ್ನಿಂಗ್ ಇದ್ದ ನಂತರ ನಿಮಗೆ ಸ್ಕಾಲರ್ಶಿಪ್ ಅಮೌಂಟ್ ಬರುತ್ತೆ. ಯಾವುದೇ ರೀತಿ ಲೇಬರ್ ಡಿಪಾರ್ಟ್ಮೆಂಟ್ನ ಕಡೆಯಿಂದ ಯಾವುದೇ ರೀತಿ ಸೌಲಭ್ಯಗಳನ್ನು ನೀವು ಪಡಿಬೇಕಾದರೂ ಲೇಬರ್ ಕಾರ್ಡ್ ಮಾಡಿಸಿ 1 ಇಯರ್ ಅದು ಕಾರ್ಡ್ ರನ್ನಿಂಗ್ ಇದ್ದರೆ ಮಾತ್ರ ಬರುತ್ತೆ. ಸೊ ಅಲ್ಲಿವರೆಗೂ ನಿಮಗೆ ಈ ವರ್ಷ ಲೇಬರ್ ಕಾರ್ಡ್ ಮಾಡಿಸಿದ್ದೀನಿ, ಈಗ ಲೇಬರ್ ಡಿಪಾರ್ಟ್ಮೆಂಟ್ ಮೆನ್ಷನ್ ಆಗಿಲ್ಲ ಅಂದರೆ ಸೊ ಯಾವುದೇ ಕಾರಣಕ್ಕೂ ಅದು ಮೆನ್ಷನ್ ಆಗೋಲ್ಲ. ಸೊ ನಮ್ಮದು ಲೇಬರ್ ಕಾರ್ಡ್ 1 ಇಯರ್ ಹಿಂದೆನೇ ಇತ್ತು, ಸೊ ಆದರೂ ಮೆನ್ಷನ್ ಆಗಿಲ್ಲ ಅಂದರೆ ಸೊ ದಯವಿಟ್ಟು ನೀವು ನಿಮ್ಮ ತಾಲೂಕು ಲೇಬರ್ ಡಿಪಾರ್ಟ್ಮೆಂಟ್ ಆಫೀಸರ್ನ ಕಾಂಟ್ಯಾಕ್ಟ್ ಮಾಡಿ. ಸೊ ಅವರು ಮೆನ್ಷನ್ ಮಾಡಿಕೊಡ್ತಾರೆ ಅಥವಾ ನಿಮ್ಮ ಪ್ರಾಬ್ಲಮ್ಮನ್ನು ಅವ್ರು ಬಗೆಹರಿಸ್ತಾರೆ. ಯಾರ್ಯಾರು ಈ ಪ್ರಾಬ್ಲಮ್ ಆಗಿದೆ ಸೊ ಅಂಥವರೆಲ್ಲರೂ ನಿಮ್ಮ ತಾಲೂಕು ಲೇಬರ್ ಡಿಪಾರ್ಟ್ಮೆಂಟ್ನ ಕಾಂಟ್ಯಾಕ್ಟ್ ಮಾಡಿ, ಖಂಡಿತವಾಗಿಯೂ ನಿಮ್ಮ ಸಮಸ್ಯೆ ಬಗೆಹರುತ್ತೆ. ನಂತರ ಭಾಳ ವಿದ್ಯಾರ್ಥಿಗಳು ಕೇಳ್ತಾ ಇದ್ರಿ, ಅಮೌಂಟ್ ಯಾವಾಗ ಸ್ಯಾಂಕ್ಷನ್ ಆಗುತ್ತೆ ಮತ್ತು ಮೇಂಟೆನೆನ್ಸ್ ಅಮೌಂಟ್ ಇನ್ನೂ ನಮಗೆ ಬಂದಿಲ್ಲ, ಯಾವಾಗ ಬರುತ್ತೆ ಅಂತ. ಸೊ ಆದಷ್ಟು ಮೇಂಟೆನೆನ್ಸ್ ಅಮೌಂಟ್ ಮಾತ್ರ ಯಾರಿಗೂ ಸ್ಯಾಂಕ್ಷನ್ ಆಗಿಲ್ಲ, ಕ್ರೆಡಿಟ್ ಕೂಡ ಆಗಿಲ್ಲ.
ಕೇವಲ ಕೆಲವು ವಿದ್ಯಾರ್ಥಿಗಳಿಗೆ ಮಾತ್ರ ಮೇಂಟೆನೆನ್ಸ್ ಅಮೌಂಟನ್ನು ಸ್ಯಾಂಕ್ಷನ್ ಮಾಡಿದ್ದಾರೆ ಮತ್ತು ಕ್ರೆಡಿಟ್ ಕೂಡ ಮಾಡಿದ್ದಾರೆ. ಸೊ ನಿಮಗೆ ಯಾರ್ಯಾರಿಗೆ ಮೇಂಟೆನೆನ್ಸ್ ಅಮೌಂಟ್ ಕ್ರೆಡಿಟ್ ಆಗಿಲ್ಲ ಅಥವಾ ಸ್ಯಾಂಕ್ಷನ್ ಆಗಿಲ್ಲ, ಸೊ ಅಂಥವ್ರು ವೇಟ್ ಮಾಡಲೇಬೇಕಾಗುತ್ತೆ. ಅದು ಡೇ ಸ್ಕಾಲರ್ ಇರೋದ್ರಿಂದ ಮೇಂಟೆನೆನ್ಸ್ ಅಮೌಂಟ್ ಸ್ವಲ್ಪ ಲೇಟಾಗಿ ಬರುತ್ತೆ. ಯಾಕಂದರೆ ಮೇನ್ ಸ್ಕಾಲರ್ಶಿಪ್ಪು ಈ ಡಿಪಾರ್ಟ್ಮೆಂಟ್ ವೈಸ್ ಬರೋದಾದರೆ ಮೇನ್ ಸ್ಕಾಲರ್ಶಿಪ್ನ ಫಸ್ಟ್ ಕ್ರೆಡಿಟ್ ಮಾಡ್ತಾರೆ. ಅಂದರೆ ಡಿಪಾರ್ಟ್ಮೆಂಟ್ ಏನು ಮೆನ್ಷನ್ ಆಗಿರ್ತಾವಲ್ಲ, ಸೊ ಆ ಡಿಪಾರ್ಟ್ಮೆಂಟ್ನ ಕಡೆಗಳಿಂದ ಫಸ್ಟ್ ಅಮೌಂಟನ್ನು ಸ್ಯಾಂಕ್ಷನ್ ಮಾಡ್ತಾ ಹೋಗ್ತಾರೆ. ನಂತರ ಲಾಸ್ಟಿಗೆ ಮೇಂಟೆನೆನ್ಸ್ ಅಮೌಂಟ್ ಹಾಕೋದ್ರಿಂದ ಸೊ ಅದು ಲೇಟ್ ಆಗುತ್ತೆ. ಸೊ ಅಲ್ಲಿವರೆಗೆ ವೇಟ್ ಮಾಡಲೇಬೇಕಾಗುತ್ತೆ ಫ್ರೆಂಡ್ಸ್ ನೀವು. ಮತ್ತು SSP ಸ್ಕಾಲರ್ಶಿಪ್ನ ಬಗ್ಗೆ ಯಾವುದೇ ರೀತಿ ಡೌಟ್ ಆಗಲಿ, ಕ್ವಶನ್ಗಳಾಗಲಿ ಏನೇ ಇದ್ದರೂ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನಿಮಗೆ ಉತ್ತರಗಳನ್ನು ನೀಡ್ತೀವಿ ಅಥವಾ ಅದರ ಬಗ್ಗೆ ಸಪ್ರೇಟಾಗಿ ಕೂಡ ಒಂದು ವಿಡಿಯೋನ ಮಾಡ್ತೀವಿ. ಇನ್ನೊಂದು ಈ ವಿಡಿಯೋದ ಮುಖಾಂತರ ಕ್ಲಿಯರಾಗಿ ಹೇಳೋದು ಏನಂದರೆ ಚೇಂಜ್ ಪೇಮೆಂಟ್ ಮೋಡ್ ಅಂತ ಇದೆಯಲ್ಲ, ಸೊ ಅಂಥವ್ರಿಗೂ ಕೂಡ ಸ್ಕಾಲರ್ಶಿಪ್ ಬಂದೇ ಬರುತ್ತೆ. ಸೊ ವೇಟ್ ಮಾಡಬೇಕಾಗುತ್ತೆ ಅಷ್ಟೇ ನೀವು. ಆದಷ್ಟು ವಿದ್ಯಾರ್ಥಿಗಳು ಭಾಳ ಅಂದರೆ ಭಾಳ ರೀತಿಯಲ್ಲಿ ಕಮೆಂಟ್ನ ಮಾಡ್ತಾಯಿದ್ರಿ. ಸರ್ ನಂದು ಚೇಂಜ್ ಪೇಮೆಂಟ್ ಮೋಡ್ ಅಂತ ತೋರಿಸ್ತಾ ಇದೆ, ಅಮೌಂಟ್ ಬರುತ್ತೋ ಇಲ್ವೋ ಅಂತ ಕೇಳ್ತಾಯಿದ್ರಿ. ಖಂಡಿತವಾಗಿಯೂ ನಿಮಗೂ ಕೂಡ ಅಮೌಂಟ್ ಬರುತ್ತೆ. ಸೊ ವೇಟ್ ಮಾಡಬೇಕಾಗುತ್ತೆ ಅಷ್ಟೇ. ನಂತರ ಅದೇ ಹೇಳಿದಲ್ಲ, SSP ಸ್ಕಾಲರ್ಶಿಪ್ನ ಬಗ್ಗೆ ಆಯಿತು, ಯಾವುದೇ ರೀತಿಯ ಅಪ್ಲಿಕೇಶನ್ಗಳ ಬಗ್ಗೆ ಆಯಿತು, ಅಥವಾ ಲೇಬರ್ ಕಾರ್ಡಿಗೆ ಮಾಡಿಸೋದ್ರ ಬಗ್ಗೆ ಆಯಿತು, ಎಲ್ಲ ನಮ್ಮ ಚಾನಲಲ್ಲಿ ವೀಡಿಯೋಗಳಿವೆ. ಸೊ ಅದನ್ನು ನೋಡಿ, ಅದರಲ್ಲಿ ಏನಾದರೂ ಡೌಟ್ ಇದ್ದರೆ ಸೊ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನಾವು ನಿಮ್ಮ ಡೌಟ್ಗಳಿಗೆ ಸೊಲ್ಯೂಷನ್ಗಳನ್ನು ಕೊಡ್ತೀವಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.